ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ನಲ್ಲಿ ಸೆಮಿಸ್ಟರ್ ಎಕ್ಸಾಮಿಗೆ ಯಾವ್ದು ಥಿಯರಿ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟು 8 ಥಿಯರಿ ಕ್ವಶನ್ಸಿಗೆ ನೀವು ಆನ್ಸರನ್ನು ಕಲ್ತ್ಕೊಂಡ್ರೆ ಒಂದು ವೇಳೆ ಪ್ರಾಬ್ಲಮ್ ಕಷ್ಟ ಅನಿಸಿದ್ರು ಕೂಡ ಥಿಯರಿಯಲ್ಲಿ ನೀವು ಸ್ಕೋರನ್ನು ಗೇನ್ ಮಾಡ್ಬೋದು. ಆ 8 ಕ್ವಶನ್ಸ್ ಯಾವ್ದು ಅಂತಂದರೆ, ಫಸ್ಟ್ ಒನ್, ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ GST ಕೌನ್ಸಿಲ್. ದೆನ್ ವಾಟ್ ಈಸ್ GST, ಎಕ್ಸ್ಪ್ಲೈನ್ ಇಟ್ಸ್ ಆಬ್ಜೆಕ್ಟಿವ್ಸ್, ಸೈಲೆಂಟ್ ಫ್ಯೂಚರ್ಸ್. ದೆನ್ ಡಿಫೈನ್ GST. ಡಿಫೈನ್ ಅಂತ ಕೇಳಿದಾಗ ಡೆಫಿನೇಷನ್ನೇ ಬರೀಬೇಕು. ಆದಷ್ಟು ಎಲ್ಲ ಕ್ವಶನ್ಗೆ ನೀವು ಆನ್ಸರ್ ಬರೀಬೇಕಾದ್ರೆ ಪಾಯಿಂಟ್ ವೈಸ್ ಬರೀರಿ, ಕತೆ ಥರ ಬರೀಲಿಕ್ಕೆ ಹೋಗ್ಬಿಡಿ. ಪಾಯಿಂಟ್ ವೈಸ್ ಬರೆದ್ರೆ ನಿಮಗೆ ಸ್ಕೋರ್ ಆಗುತ್ತೆ. ಆದಷ್ಟು ಇಂಟ್ರೊಡಕ್ಷನ್, ಮೈನ್ ಆನ್ಸರ್, ಕನ್ಕ್ಲೂಷನ್. ಈಗ GSTಯಲ್ಲಿ ಕೆಲವೊಂದು ಕ್ವಶನಿಗೆ ಕನ್ಕ್ಲೂಷನ್ ಬರೀಲಿಕ್ಕಾಗಲ್ಲ, ಕೆಲವೊಂದಕ್ಕೆ ಕನ್ಕ್ಲೂಷನ್ ಬರೀಬೋದು. ಸೊ ಹಾಗಾಗಿ ಆದಷ್ಟು ಅದೇ ಪ್ಯಾಟರ್ನನ್ನು ಫಾಲೋ ಮಾಡಿ. Define GST, explain its advantages and disadvantages, explain the structure of GST dual model, explain the procedure for registration under GST, mention any 10 exempted goods and services, write a note on mixed supply and composite supply, debit note, credit note, tax invoice, returns under GST, write a note on input tax credit, reverse charge mechanism. ಈ 8 ಕ್ವಶನ್ಗೆ ನೀವು ಆನ್ಸರನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಸ್ಕೋರನ್ನು ಗೇನ್ ಮಾಡ್ಕೊಳ್ಬೋದು. ದೆನ್ ಇದ್ರ ಜೊತೆಗೆ ಕೆಲವೊಂದು ಯೂನಿವರ್ಸಿಟಿಯಲ್ಲಿ GST ನೆಟ್ವರ್ಕ್ ಕೂಡ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಸಿಲೆಬಸ್ಸಲ್ಲಿ GST ನೆಟ್ವರ್ಕ್ ಇದ್ದರೆ ಅದನ್ನು ಕೂಡ ಕಲೀರಿ. GST ನೆಟ್ವರ್ಕ್ ಆ್ಯಂಡ್ GSP, ಸುವಿಧಾ ಪ್ರೊವೈಡರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಿಮ್ಮ ಸಿಲೆಬಸ್ಸಲ್ಲಿ ಇದ್ದರೆ ಮಾತ್ರ ಅವೆರಡಕ್ಕೆ ಆನ್ಸರನ್ನು ಕಲ್ತ್ಕೊಳ್ಳಿ, ಆರೆಲ್ಸ್ ಕಲಿಯುವಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಕ್ವಶನ್ಗೆ ನೀವು ಆನ್ಸರ್ನ ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.